ನಿನ್ನ ಯಾವ ಧರ್ಮ? ನಿನ್ನ ಪ್ರಾಣ ತೆಗೆಯಲು ಮತ್ತೆ ಜನ್ಮ ತಾಳಿ ಬಂದ ಜೀವ ನನ್ನ ಮಗನೇ, ಈ ಜೀವನಿಗೆ ತಾವು ಕೇಳಿದ ಯಾವ ಮಗಳೇ ಒಳಗೆ ನಿನ್ನ ನೆಟ್ ಮಾಡಿ ರೌದ್ರ ಭೂಮಿಯಲ್ಲಿ ಪಾತ್ರ ಗಳಿಸಿದೆ. ಎಂದು ಶಾಂತಿಯಿಂದಲೇ ಹೋರಾಟ ಮಾಡಿ ಸ್ವಾತಂತ್ರ್ಯ ತಂದುಕೊಟ್ಟರು ಮಹಾತ್ಮ ಗಾಂಧೀಜಿ. ಕೊನೆಗೆ ಅವರನ್ನು ಗೊಂಡೆತ್ತು ಕೊಂದರು. ಹೊರತು ನೆಲ ಕೊಡುವುದಿಲ್ಲ ಎಂದು ತಲೆತೊಟ್ಟ ವೀರರಾಜ ಸಂಗೊಳ್ಳಿ ರಾಯಣ್ಣನನ್ನು ಕೊನೆಗೆ ಆಲದ ಗಿಡಕ್ಕೆ ನೇಣು ಹಾಕಿದರು. ರೈತನೇ ಈ ದೇಶದ ಬೆನ್ನೆಲುಬು ಎಂದು ಹೇಳುತ್ತಾರೆ. ಈ ಭೂಮಿಯಲ್ಲಿ ತಾಯಿಯ ತೊಟ್ಟಿರುವ ಮಗನಾಗಬೇಕೆಂದು ನಿರ್ಧಾರ ಮಾಡಿದೆ. ಈ ನಾಡಿನ ಹಿರಿಯ ದೊರೆ ನನ್ನ ನಾಯಕನಿಗೆ ಮೋಸ ಮಾಡಿದಾಗ ಯಾವ ಸಮಾಜ ಆ ಬಂದರು ಮಾಡಿದ ಪುಂಡಾಟಕ್ಕೆ ಈ ವೇಷ ಧರಿಸಬೇಕಾಯಿತು. ಈ ಬಲ ಸ್ವಾತಂತ್ರ್ಯ ಸಿಕ್ಕಿತ್ತು 1947 ಆಗಸ್ಟ್ 15ರಂದು. ಮಧ್ಯರಾತ್ರಿ 12 ಗಂಟೆಗೆ ಆ ಬ್ರಿಟಿಷರು ಏನು ಕೊಟ್ಟರು, ಇವರೇನು ತೆಗೆದುಕೊಂಡರು ಯಾರಿಗೂ ಒಂದು ಗೊತ್ತಿಲ್ಲ. ಆದರೂ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಎಂದು 78 ವರ್ಷ ಕಾಲ ನಿಂತಿಸಿದರು. ಇನ್ನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಯಾಕೆ ಗೊತ್ತಾ? ನಮ್ಮ ದೇಶದ ಭೂಮಿ ಒಡೆಯನೆಂದರೆ ರೈತನೆಂದರೆ ಈ ರಾಷ್ಟ್ರದ ಸಂಪತ್ತು ಎಂದು ಕೂಗಿ ಹೇಳುತ್ತಾರೆ. ಬಡವರ ಭೂಮಿಯನ್ನು ಲೂಟಿ ಮಾಡಿ ಬೆರೆಯುತ್ತಿದ್ದಾರೆ ಈ ನಮ್ಮ ದೇಶದ ರಾಜಕಾರಣಿಗಳು. ಭಾರತಾಂಬೆ ಒಂದು ಹೆಣ್ಣು, ಭಾರತಾಂಬೆ ಮಡಿಲಿನಲ್ಲಿ ಜನಿಸಿದ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ಅತ್ಯಾಚಾರ ದಿನನಿತ್ಯ ಎಚ್ಚುತ್ತಿದ್ದಾರೆ ಈ ನಮ್ಮ ದೇಶದಲ್ಲಿ.
ಆದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಎಂದು ಹೇಳುತ್ತಾರೆ. ಅದು ಅಲ್ಲದೆ ಜಾತಿಗಳ ದೌರ್ಜನ್ಯ, ಜಾತಿ ಜಗಳ ದಿನನಿತ್ಯ ನಡೆಯುತ್ತಲೇ ಇದೆ ಈ ನಮ್ಮ ದೇಶದಲ್ಲಿ. ಆದರೂ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಎಂದು ಹೇಳುತ್ತಾರೆ. ಎಲ್ಲಿದೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ? ಮಹಾತ್ಮ ಗಾಂಧೀಜಿ ಹುಟ್ಟಿದ ಗಂಡು ಮೆಟ್ಟಿದ ನಾಡಿನಲ್ಲಿ ಹುಟ್ಟಿದ ವೀರ ರಾಜ ಸಂಗೊಳ್ಳಿ ರಾಯಣ್ಣ, ಕಿತ್ತೂರಾಣಿ ಚೆನ್ನಮ್ಮ, ಭಗತ್ ಸಿಂಗ್, ಇನ್ನು ನಮ್ಮ ದೇಶಕ್ಕೆ ಹೋರಾಡಿದ ವೀರರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ರೈತನಿಗೆ ಮೊದಲು ರಾಷ್ಟ್ರದಲ್ಲೇ ಗೌರವ ಸಿಗಬೇಕು. ಮಹಿಳೆಯರು ಮಧ್ಯರಾತ್ರಿ ಒಂಟಿಯಾಗಿ ಮನೆ ಸೇರಿಕೊಳ್ಳಲೇಬೇಕು. ಜಾತಿ ದೌರ್ಜನ್ಯ ನಿಲ್ಲಿಸಿ ಎಲ್ಲ ಜಾತಿ ಒಂದೇ ಅಂತ ಹೇಳಿದಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ. ಅಲ್ಲಿವರೆಗೆ ನಾವೆಲ್ಲರೂ ಸ್ವಾತಂತ್ರ್ಯ. ಜಯರಾಜ್, ಈ ಭೂಮಿದ ಲೋಕದಲ್ಲಿ ನಾನೇ ಸಾರ್ವಭೌಮನೆಂದು ಸೊಕ್ಕಿನಿಂದ ಬೆರೆಯುತ್ತಿರುವೆ ಮಗಳೇ. ನಿನ್ನ ಸೊಕ್ಕನ್ನು ಹುಟ್ಟಡಗಿಸಲು ಬಂದಿರೋಣ ಮಾನದಲ್ಲಿ ಕೋಟಿನಿಂದ ಕರೆತಿರುತ್ತೆ. ನನ್ನ ಅಣ್ಣ ಅಂತಿಕೆಗೆ ಮಾಡಿದ ಮೋಸ ದ್ರೋಹದ ಪ್ರತಿಫಲಕ್ಕೆ ನಿನ್ನ ಮೋತಿನ ತಂಗಿ ಲಕ್ಷ್ಮಿಯನ್ನ ನನ್ನ ದೇಶಿ ಆಗಿರೋಳು. ಮುಂದೆ ನನ್ನ ನಿನ್ನ ಸಂಗತಿ ಅದು ಕಷ್ಟಕರವಾಗಿರುತ್ತದೆ. ಏನು ಬರುತ್ತೇನೆ.